18 ದಿನಗಳ ಹೋರಾಟವನ್ನು ಹೇಳ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮತ್ತೆ ಮಹಾಗಾಡಿ ಭಾರೀ ಹಣಾಹಣಿ ನಡೆಸ್ತಾ ಇವೆ. 91 ಮಹಾಯುತಿಗೆ 91 ಕ್ಷೇತ್ರಗಳಲ್ಲಿ ಮುನ್ನಡೆ. 91 ಕ್ಷೇತ್ರಗಳಲ್ಲಿ ಮಹಾಯುತಿ, ಮಹಾವಿಕಾಸ್ ಅಘಾಡಿ 79 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಹಣಾಹಣಿ ನಡೀತಾ ಇದೆ. ತಾವೇನು ಹೇಳ್ತಾ ಇದ್ರಿ ಸರ್? ಪೂರ್ವ ಸಮೀಕ್ಷೆ ಮತ್ತು ಚುನಾವಣೋತ್ತರ ಸಮೀಕ್ಷೆ ಅದಷ್ಟು ಸಹ ಇವತ್ತಿನ ದಿವಸ ಮುನ್ನಡೆಯಲ್ಲಿ ಕಾಣಿಸ್ತಾ ಇದೆ. ಎಕ್ಸಿಟ್ ಪೋಲ್ ಕೂಡ ಏನೋ ಬಿಜೆಪಿ ನೇತೃತ್ವದ ಮಹಾಯುತಿ 190 200 ದಾಟಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಯಾವ್ದು ಇರಲಿಲ್ಲ. 150 160 ಈ ಆಸ್ಪಾಸ್ನಲ್ಲೇ ಬಹುತೇಕ ಎಕ್ಸಿಟ್ ಪೋಲ್ ರಿಸಲ್ಟ್ ಇದ್ದಿದ್ದು. ಮಹಾವಿಕಾಸ್ ಅಘಾಡಿ ಕೂಡ ಏನ್ ಬಹಳ 90 100ಕ್ಕೆ ಸೀಮಿತ ಆಗುತ್ತೆ ಅಂತಲ್ಲ, 130 140 ತನಕ ಹೋಗ್ತಾರೆ ಅನ್ನುವಂಥದ್ದೇ ಬಹಳಷ್ಟು ಶತಕದಕ್ಕೆ ಬಂದು ನಿಂತಿದೆ ಈಗ ಎನ್ಡಿಎ. ಸೊ 100ರ ಟ್ರಿಪಲ್ ಡಿಜಿಟ್ ಹತ್ತತ್ರ ಈಗ ಬಂದಿರುವಂತದನ್ನ ನಾವು ನೋಡ್ತಾ ಇದೀವಿ. ಮುನ್ನಡೆ ಮಹಾವಿಕಾಸ್ ಅಘಾಡಿ 79 ಕ್ಷೇತ್ರದಲ್ಲಿ ಮುನ್ನಡೆ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಗೆಲುವಿನ ನಿರೀಕ್ಷೆ ಆಗಿದೆ. ಬಹಳ ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ನ ಸರ್ಕಾರ ಚುನಾವಣೆಯನ್ನು ತೆಗೆದುಕೊಂಡಿದ್ರು. ನನಗೆ ಪ್ರಾರಂಭಿಕ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಿಂದಲೂ ಒಂದು ವಿಶ್ವಾಸ, ಚನ್ನಪಟ್ಟಣದ ಜನತೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಆಶೀರ್ವದಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಜೊತೆಗೆ ನಮ್ಮ ಕಾರ್ಯಕರ್ತರು, ಎರಡೂ ಪಕ್ಷಗಳ ಕಾರ್ಯಕರ್ತರು, ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರುಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾವು ನೋಡ್ತಾ ಇದೀವಿ ಇವರುಗಳನ್ನ. ಮಹಾರಾಷ್ಟ್ರದಲ್ಲಿ ದಿಗ್ಗಜ ನಾಯಕರಿಗೆ ಹಿನ್ನಡೆ ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದೀವಿ. ಮಂತ್ರಿ ನಾನಾ ಪಟೋಲೆ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂತದ್ದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ಗೂ ಕೂಡ ಹಿನ್ನಡೆ. ಯಾರ್ಯಾರು ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ? ಆರಂಭದಿಂದಲೂ ಕೂಡ ಅಜಿತ್ ಪವಾರ್ ಹಿನ್ನಡೆ. ಜನ ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದ್ದು ಮಾಡ್ತಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದೆಲ್ಲದರ ನಡುವೆ ಮಹಾಯುತಿ ಶತಕವನ್ನ ದಾಟತಾ ಇದೆ, ಅಂದ್ರೆ ಶತಕಕ್ಕೆ ಬಂದು ಮುಟ್ಟಿದೆ. ಇನ್ನು ಮಹಾವಿಕಾಸ್ ಅಘಾಡಿ ಕೂಡ ಹತ್ತಿರದಲ್ಲೇ ಇದೆ, 84. ಬಹಳ ದೊಡ್ಡ ಅಂತರ ಏನೂ ಇಲ್ಲ. ಮಹಾಯುತಿಯ ಶತಕ ಜೊತೆಗೆ ಅದನ್ನ ಬೆನ್ನಟ್ಟಿರುವಂತ 84 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂತಹ ಮಹಾವಿಕಾಸ್ ಅಘಾಡಿ. ಬಹುಶಃ ಇಲ್ಲಿ ಈ ಬಾರಿ ಏನಾದ್ರೂ ಮಹಾಯುತಿ ಅಧಿಕಾರವನ್ನ ಹಿಡಿಬೇಕಾದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಅಂತರದ ಮುನ್ನಡೆಯನ್ನೇ ಅವರು ಸಾಧಿಸಬೇಕಾಗಿದೆ, ಎರಡೂ ಬಣಗಳು ಕೂಡ. ಯಾಕಂತ ಅಂದ್ರೆ ಬಹುಶಃ ಶಿಂದೆ ಬಣಕ್ಕೆ ಜೊತೆಗೆ ಬಿಜೆಪಿ ಜೊತೆಗೆ ಇರುವಂತಹ ಆ ಒಂದು ಜೆಲ್ ಏನಿದೆ ಅಥವಾ ಅವರು ಒಗ್ಗೂಡಿರುವಂತಹ ರೀತಿ ಏನಿದೆ, ಅವ್ರು ಅದೇ ರೀತಿಯಾಗಿ ಅಜಿತ್ ಪವಾರ್ ಅವರ ಬಣವನ್ನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಕಸ್ಮಾತ್ ಏನಾದ್ರು 20-30 ಕ್ಷೇತ್ರಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆದಂತ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರು ಯಾವ ಕಡೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ರೀತಿಯಾಗಿ ಚುನಾವಣಾ ಪೂರ್ವದಲ್ಲೇ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಬಾರಿ ಅದು ಯಾರೇ ಅಧಿಕಾರವನ್ನ ಹಿಡಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಅಂತರದ ಅಧಿಕಾರವನ್ನ ಹಿಡಿಬೇಕಾಗುತ್ತೆ ಅಥವಾ ಬಹಳ ದೊಡ್ಡ ಅಂತರ ಇರಬೇಕಾಗುತ್ತೆ ಮಹಾಯುತಿ ಮತ್ತೆ ಮಹಾವಿಕಾಸ್ ಅಘಾಡಿ ನಡುವೆ ಅನ್ನುವಂಥದ್ದು ವಿಶ್ಲೇಷಣೆಗೆ ಒಳಪಟ್ಟಿರುವಂತಹ ವಿಚಾರ. ಆದ್ರೆ ಈಗಿರುವಂತಹ ಟ್ರೆಂಡ್ ಏನಿದೆ, ಎನ್ಡಿಎ 100 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಅದರ ಹಿಂಭಾಗದಲ್ಲೇ ಇರುವಂತಹ ಎಂವಿಎ ಅಂದರೆ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ 94 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಅದರ್ಸ್ 6 ಕ್ಷೇತ್ರಗಳು, 6 + 94 100 ಆಯ್ತು. ಅಲ್ಲಿಗೆ ಹತ್ತತ್ರ ಎನ್ಡಿಎ 10ನೇ ಈ ಅದರ್ಸ್ ಅಥವಾ ನಾವು 6+94 ಅಂತ ಸುಲಭವಾಗಿ ಹೇಳಂಗಿಲ್ಲ. ಬಿಜೆಪಿ ನಾಯಕರಿದ್ದಾರೆ ಜಾಸ್ತಿ ಯಾವ್ಯಾವ್ದು ಬರ್ತಾ ಇಲ್ಲ ಅವೆಲ್ಲ ಅವ್ರದ್ದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರನ್ನ ಹೆಂಗ್ ತಳಿಬೇಕು ಅಂತ ಹೇಳಿ. ರಚನೆ ಮಾಡೋರ್ ಕಡೆ